ಮಾರ್ಕೆಟ್ ಹತ್ತಿರ ಇದ್ದ ಪ್ರಸಿದ್ಧ ಹೋಟೆಲ್ಗೆ ದಿನವೂ ಸಾಕಷ್ಟು ಜನ ಬಂದು ಹೋಗುತ್ತಿದ್ದರು. ಒಂದು ದಿನ ಬೆಳಿಗ್ಗೆ 4 ವರ್ಷದ ಪುಟ್ಟ ಹೆಣ್ಣು ಮಗು ಹೋಟೆಲ್ ಹತ್ತಿರ ಬಂದು ತನ್ನ ಕೈಯಲ್ಲಿದ್ದ ಕಾಗದದ ತುಂಡನ್ನು ತೋರಿಸಿ, ಈ ದುಡ್ಡಿಗೆ ನನಗೆ ತಿಂಡಿ ಕೊಡಿ ಎಂದು ಮುಗ್ಧವಾಗಿ ಕೇಳಿತು. ಅದರ ಕೈಯಲ್ಲಿದ್ದ ನೋಟಿನಂತೆ ಕಾಣುವ ಕಾಗದದ ತುಂಡನ್ನು ನೋಡಿದ ಸಪ್ಲೈಯರ್ ನಕ್ಕು, ಹೋಗು, ನಿನ್ನ ಅಪ್ಪ ಅಮ್ಮನನ್ನು ಕರೆದುತ್ತಾ ಆಮೇಲೆ ನೋಡೋಣ ಎನ್ನುತ್ತಾನೆ. ಮಗು ಅಲ್ಲೇ ಆಸೆ ಕಣ್ಗಳಿಂದ ತಿಂಡಿ ತಿನ್ನುವ ಬೇರೆಯವರನ್ನು ನೋಡುತ್ತಾ ನಿಂತಿರುತ್ತದೆ. ಇದನ್ನು ಗಮನಿಸಿದ ಹೋಟೆಲ್ನ ಮಾಲೀಕ ಮಗುವಿನ ಮುಂದೆ ಬಂದು ನಿಲ್ಲುತ್ತಾನೆ. ಮತ್ತೆ ಆ ಮಗು ತಾನು ನೋಟು ಎಂದು ಭಾವಿಸಿದ ಆ ಕಾಗದದ ತುಂಡನ್ನು ಮಾಲೀಕನ ಮುಂದೆ ಹಿಡಿದು ತಿಂಡಿಯ ಕಡೆ ಕೈ ಮಾಡಿ ತೋರಿಸುತ್ತದೆ. ಹೋಟೆಲ್ನ ಮಾಲೀಕ ಮುಗುಳು ನಗುತ್ತಾ ಆ ಮಗುವಿನ ಕೈಯಲ್ಲಿದ್ದ ಕಾಗದ ಪಡೆದು, 2 ಪ್ಲೇಟ್ ಚಿತ್ರಾನ್ನ ಪಾರ್ಸಲ್ ಕಟ್ರೋ ಅಂತ ಹೇಳುತ್ತಾನೆ. ನಂತರ ಆ ಮಗುವಿಗೆ ಪಾರ್ಸಲ್ ಕೊಟ್ಟು ಕಳುಹಿಸುತ್ತಾನೆ. ಎಲ್ಲವನ್ನು ನೋಡಿದ ಸಪ್ಲೈಯರ್, ಅಯ್ಯೋ ಸರ್, ಆ ಮಗುವೇನೋ ಬುದ್ಧಿ ಇಲ್ಲದ ಹಾಗೆ ಕಾಗದ ಹಿಡಿದು ನೋಟು ಎಂದುಕೊಂಡು ತಿಂಡಿಗಾಗಿ ಕೇಳಿದರೆ ನೀವು ಏಕೆ ಹೀಗೆ ಮಾಡಿದ್ದೀರಿ? ಅದರ ತಂದೆ ತಾಯಿ ಬೇಕೆಂದೇ ಅದನ್ನು ಕಳುಹಿಸಿರಬಹುದು. ಈಗ ಆ ಮಗು ಕಾಗದ ಕೊಟ್ಟರೆ ತಿಂಡಿ ಸಿಗಬಹುದು ಎಂದು ಭಾವಿಸುವುದಿಲ್ಲವೇ? ನಾನು ಆ ಪಾರ್ಸೆಲ್ ಬೇರೆಯವರಿಗೆ ಅಂದುಕೊಂಡಿದ್ದೆ ಅಂತ ಹೇಳುತ್ತಾನೆ. ಅದಕ್ಕೆ ಹೋಟೆಲ್ನ ಮಾಲೀಕ, ನನಗೆ ಎಲ್ಲವೂ ಗೊತ್ತು, ಆದರೆ ನಾನು ಆ ಮಗುವಿನ ಮುಗ್ಧತೆಗೆ ಮಾರು ಹೋಗಿದ್ದೆ. ಸುಮ್ಮನೆ ಬಂದು ಕೈ ಚಾಚಿ ಕೇಳದೆ ತಾನು ನೋಟು ಎಂದು ನಂಬಿದ ಕಾಗದದ ಚೂರನ್ನು ತಂದುಕೊಟ್ಟು ತಿಂಡಿ ಕೇಳಿತಲ್ಲ. ಈ ವಯಸ್ಸಲ್ಲಿ ಆ ಮಗುವಿಗೆ ಅದೆಷ್ಟು ಬುದ್ಧಿ ಪ್ರಬುದ್ಧತೆ. ದಿನನಿತ್ಯ ಅದೆಷ್ಟೋ ಜನ ಹೋಟೆಲ್ಗೆ ಬಂದು ತಿಂಡಿ ತಿಂದು ಹೋಗುತ್ತಾರೆ, ಹೊಗಳುತ್ತಾರೆ, ತುಂಬಾ ಒಳ್ಳೆಯ ಸೇವೆ, ನಿಮ್ಮ ತಂದೆಯವರ ಕಾಲದಿಂದಲೂ ಹಾಗೆ ಹೀಗೆ ಎನ್ನುತ್ತಾ ಕೆಲವರು ಹಣ ಕೊಟ್ಟರೆ ಕೆಲವರು ನನ್ನ ತಂದೆಯ ಪರಿಚಯದ ನೆಪ ಹೇಳಿ ಹಾಗೆ ಹೋಗಿ ಬಿಡುತ್ತಾರೆ. ಎಷ್ಟು ಬಾರಿ ದುಡ್ಡಿರುವ ದೊಡ್ಡವರೇ ತಿಂದ ತಿಂಡಿಗೆ ಸರಿಯಾದ ದುಡ್ಡು ಕೊಡುವುದಿಲ್ಲ. ಅಂತಹದರಲ್ಲಿ ಆ ಮಗು ದುಡ್ಡು ಕೊಟ್ಟು ತಿನ್ನುತ್ತೀನಿ ಎನ್ನುವ ಪ್ರಾಮಾಣಿಕ ಪ್ರಯತ್ನ ಮಾಡಿತು. ಈ ಹೋಟೆಲ್ನಿಂದ ಗಳಿಸಿ 2-3 ಮನೆ ಕಟ್ಟಿರುವೆ, ಆದರೆ ಹಣ ಯಾವಾಗಲೂ ಮುಖ್ಯವಾಗಲ್ಲ, ಮಾನವೀಯತೆಯನ್ನು ನೋಡಬೇಕಾಗುತ್ತದೆ. ಯಾರಿಗೆ ಗೊತ್ತಪ್ಪ, ದೇವರೇ ನನ್ನ ಪರೀಕ್ಷೆ ಮಾಡಲು ಬಂದಿರಬಹುದೇನೋ ಎಂದ. ಇದನ್ನು ಕೇಳಿ ಆ ಸಪ್ಲೈಯರ್ ಕೈ ಮುಗಿದು ತನ್ನ ಕೆಲಸಕ್ಕೆ ತಾನು ಹೋಗುತ್ತಾನೆ. ಬಡವರಿಗೆ ಸಹಾಯ ಮಾಡುವಾಗ ಮನಸ್ಸು ದೊಡ್ಡದಾಗಿರಲಿ. ದೇವರು ಸಹಾಯ ಮಾಡುವ ಅವಕಾಶವನ್ನು ಎಲ್ಲರಿಗೂ ಒದಗಿಸಿಕೊಡುವುದಿಲ್ಲ. ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವ ಮಟ್ಟಿಗೆ ಬೆಳೆದಿದ್ದೇವೆ ಎಂದರೆ ನಿಜವಾಗಿಯೂ ದೇವರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ ಎಂದರ್ಥ. ಇಂತಹ ಸಮಯದಲ್ಲಿ ಕೈಲಾದಾಗ ಮತ್ತೊಬ್ಬರ ಮುಖದಲ್ಲಿ ನಗು ಮೂಡಿಸುವ ಪ್ರಯತ್ನ ಮಾಡಿದರೆ ಖಂಡಿತ ನಾವು ಬೆಳೆದದ್ದಕ್ಕೂ ಸಾರ್ಥಕವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.